ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ, ಸುಹಾಸ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಉದ್ವಿಗ್ನ ವಾತಾವರಣ. ದಕ್ಷಿಣ ಕನ್ನಡ ಬಂದ್ಗೆ ಹಿಂದೂ ಪರ ಸಂಘಟನೆಗಳ ಕರೆ. ಬಂದ್ ಹಿನ್ನೆಲೆ ಉದ್ರಿಕ್ತ ಗುಂಪಿನಿಂದ ಬಸ್ಸಿಗೆ ಕಲ್ಲು ತೂರಾಟ. ಕಿಡಿಗೇಡಿಗಳ ಕೃತ್ಯಕ್ಕೆ 3 ಬಸ್ಸಿಗೆ ಹಾನಿ. ಮುನ್ನೆಚ್ಚರಿಕಾ ಕ್ರಮವಾಗಿ 144 ಸೆಕ್ಷನ್ ಜಾರಿ. ಸುಹಾಸ್ ಹತ್ಯೆ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗ ಪೋಸ್ಟ್. ಟ್ರೋಲ್ ಮಾಡಿಯೇಕ ಹೆಸರಿನ ಪೇಜ್ನಲ್ಲಿ ಸಂಭ್ರಮ. ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್. ಶರಣ್ ಪಂಪೆಲ್ ಹೆಸರನ್ನ ಉಲ್ಲೇಖಿಸಿ ಸ್ಟೋರಿ. ಹಿಂದೂ ಜನರ ಬಗ್ಗೆ ಕಾಳಜಿ ಇಲ್ಲದಿರೋದು ಹತ್ಯೆಗೆ ಕಾರಣ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆಕ್ರೋಶ. ಇದನ್ನ ಹಿಂದೂ ಸಮಾಜ ಸಹಿಸಿಕೊಳ್ಳಲ್ಲ ಅಂತ ಹರೀಶ್ ಪೂಂಜಾ ಆಕ್ರೋಶ. ಸುಹಾಸ್ ಶೆಟ್ಟಿ ಮರಣೋತ್ತರ ಪರೀಕ್ಷೆ. ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಹಿಂದೂ ಸಂಘಟನೆ ಕಾರ್ಯಕರ್ತರು ದೌಡು. ರಾಜಕೀಯ ನಾಯಕರ ಆಗಮನ. ಆಸ್ಪತ್ರೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್. ಕೊಲೆ ಆರೋಪಿಗಳ ಪತ್ತೆಗೆ 3 ವಿಶೇಷ ತಂಡ ರಚನೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್. ಸುಹಾಸ್ ಹತ್ಯೆಗೈದ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಆಗಲಿದೆ. ಮತ್ತೆ ಹೀಗಾಗಲು ಬಿಡಲ್ಲ ಎಂದ ಗೃಹ ಸಚಿವ ಜಿ ಪರಮೇಶ್ವರ್. ಸರ್ಕಾರ ನಿಮ್ಮ ಜೊತೆ ಇದೆ, ಜನರು ಶಾಂತಿ ಕಾಪಾಡಿ ಅಂತಿದ್ದಾರೆ ಅಂತ ಮನವಿ. ಸುಹಾಸ್ ಶೆಟ್ಟಿ ಹತ್ಯೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ. ಹಿಂದೂ ಅನ್ನೋ ಕಾರಣಕ್ಕಾಗಿಯೇ ಕೊಲೆ ಮಾಡಿದ್ದಾರೆ. ಸರ್ಕಾರ ಎಚ್ಚರಗೊಳ್ಳಲು ಇನ್ನೂ ಎಷ್ಟು ಜೀವ ಬೇಕು? ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಕರಂದ್ಲಾಜೆ ಕಿಡಿ. ಪದೇ ಪದೇ ಪ್ರತಿಕಾರದ ಹತ್ಯೆಯಿಂದ ಬೆಚ್ಚಿಬಿದ್ದ ಕರಾವಳಿ. ಒಂದು ಸಮುದಾಯದ ವ್ಯಕ್ತಿ ಕೊಲೆಯಾದ್ರೆ ಕೆಲ ದಿನಗಳಲ್ಲೇ ಮತ್ತೊಂದು ಸಮುದಾಯದವರ ಕೊಲೆ. ಪ್ರತಿಕಾರದ ಕೊಲೆ, ರಕ್ತದೋಕುಳಿಗೆ ಮಂಗಳೂರು ಮಂದಿ ಶಾಕ್. ಗಡಿಯಲ್ಲಿ ಉಗ್ರರಿಗಾಗಿ ಭಾರತೀಯ ಸೈನಿಕರಿಂದ ಹುಡುಕಾಟ. ಭಾರತದಿಂದ ಸೇನಾ ವಾಹನ ನಿಯೋಜನೆ ಬೆನ್ನಲ್ಲೇ ಅಮೆರಿಕ, ಚೀನಾ ಮೊರೆ ಇಟ್ಟ ಪಾಕ್. ಬಿಕಾರಿಸ್ತಾನದ ಮನವಿಗೆ ಸೊಪ್ಪು ಹಾಕದೆ ಕಳುಹಿಸಿದ ದೊಡ್ಡಣ್ಣ. ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟ ಕೋಲಾರದ ರೈತರು. ಪಾಕ್ಗೆ ಕಳುಹಿಸ್ತಾ ಇದ್ದ ಟೊಮ್ಯಾಟೊ ರಫ್ತು ಮೇಲೆ ಸಂಪೂರ್ಣ ನಿರ್ಬಂಧ. ವ್ಯಾಪಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಕೋಲಾರದ ರೈತರು. ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ನಡೆದಿದ್ದು. ಬೆಂಗಳೂರಲ್ಲಿ ಖ್ಯಾತ ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ. ಸೋನು ನಿಗಮ್ ವಿರುದ್ಧ ಕನ್ನಡ ಭಾಷಾಭಿಮಾನಿಗಳಿಂದ ಕ್ರಮಕ್ಕೆ ಆಗ್ರಹ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಪಾಕ್ ಪ್ರಜೆಗಳ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ನಿಗಾ. ಜೈಲಿನ ಪ್ರತ್ಯೇಕ ಬ್ಯಾರಲ್ನಲ್ಲಿದ್ದಾರೆ 15 ಪಾಕ್ ಪ್ರಜೆಗಳು. ಕೇಂದ್ರ ಕಾರಾಗೃಹ ಇಲಾಖೆಗೆ ರಿಪೋರ್ಟ್ ಕೊಟ್ಟ ಜೈಲಾಧಿಕಾರಿ. ಕೆಲವೇ ಕ್ಷಣಗಳಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. 11:30ಕ್ಕೆ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ. ಮಧ್ಯಾಹ್ನ 12:30ಕ್ಕೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ. ಇವತ್ತಿಂದ ಉತ್ತರಾಖಂಡ್ನ ಪವಿತ್ರ ಕೇದಾರನಾಥ ಧಾಮ ಓಪನ್. ಪಹಲ್ಗಾಮ್ ದಾಳಿಯ ಆತಂಕದಲ್ಲೇ ಭಕ್ತರಿಂದ ದರ್ಶನ. ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿ ಮಾನಿಟರಿಂಗ್. ನಿನ್ನೆ ಮಣಿಪಾಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋ ರಿಕ್ಕಿ ರಾಯ್. ಬಿಡದಿ ಪೊಲೀಸರಿಂದ ವಿಚಾರಣೆಗೆ ಬರುವಂತೆ ರಿಕ್ಕಿ ರಾಯ್ಗೆ ನೋಟಿಸ್. ಇವತ್ತು ವಿಚಾರಣೆಗೆ ಹಾಜರಾಗದಿದ್ರೆ ನಾಳೆ ಮತ್ತೊಂದು ನೋಟಿಸ್ ಕೊಡೋ ಸಾಧ್ಯತೆ. ಉತ್ತರ ಪ್ರದೇಶದ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಡ್ರಿಲ್. 3.5 ಕಿಲೋಮೀಟರ್ ಉದ್ದ ಇರುವ ರನ್ವೇ ಬಳಕೆಗೆ ಟ್ರಯಲ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಬಳಕೆಗೆ ಪ್ಲಾನ್. ಗೋಸ್ಟ್ ಸಿನಿಮಾದ ಬಳಿಕ ಶಿವಣ್ಣ ಶ್ರೀನಿ ಕಾಂಬಿನೇಷನ್ ಅಲ್ಲಿ ಸೆಟ್ ಏರಿದ ಮತ್ತೊಂದು ಸಿನಿಮಾ. ಗೀತಾ ಪಿಕ್ಚರ್ಸ್ ನಡಿ ಎ ಫಾರ್ ಆನಂದ್ ನಿರ್ಮಾಣ. ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ನೆರವೇರಿದ ಅದ್ಧೂರಿ ಮುಹೂರ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.